the point. ವೆಲ್ಕಮ್ ಬ್ಯಾಕ್. ಮೋಹನ್ ವಿಶ್ವ, ಈಗ ನಾನು ಒಬ್ಬನೇ ಅಲ್ಲ, ಜಗದೀಶ್ ಶೆಟ್ಟರು ಕೇಳ್ತಿರೋವಂಥದ್ದು ಯಾವ ಮಾನದಂಡಗಳ ಆಧಾರದ ಮೇಲೆ ಟಿಕೆಟ್ ನಿರಾಕರಣೆ? ಅಲ್ಲ, ಮಾನದಂಡಗಳು ಏನು ಅಂತ ಜನ ಅಲ್ಲ, ನಮ್ಮ ಮೂಲಕ ನಿಮ್ಮ ಕಾರ್ಯಕರ್ತರಿಗಾದರೂ ಹೇಳಿ ಪ್ಲೀಸ್. ನಿಖಿಲ್ ನೋಡಿ, ಮಾನದಂಡ ವಿಷಯ ಅದೆಲ್ಲ ತಗೊಂಡ್ರೆ ನೀವು ಜಗದೀಶ್ ಶೆಟ್ಟರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ವೆಯ್ಟ್ ಮಾಡಿ ಪಟ್ಟಿ ಬರೋದಕ್ಕೆ. ಅವರೇ ಹೇಳಿದಾರಲ್ಲ, ವಾಪಸ್ಸು ಅವರೇ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಬರುತ್ತೆ ಹೈಕಮಾಂಡ್ ಇಂದ, ಪಟ್ಟಿ ಬರಲಿ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಷ್ಟು ಬೇಗ ಅದು ಕನ್ಕ್ಲೂಡ್ ಆಗೋಯ್ತು ಅನ್ನೋ ತರ ಏನ್ ಮಾತಾಡೋದೇನಿಲ್ಲ ಅದರಲ್ಲಿ. ಇಟ್ ಇಸ್ ವೆರಿ ಕ್ಲಿಯರ್. ಅಲ್ಲ, ಈ ಪ್ರಯೋಗನ ಎರಡು ರೀತಿ ನೋಡ್ಬೋದು ಮೋಹನ್. ಸತೀಶ್ ಅವರು ನಾವು ಹೇಳ್ತಿರೋಂಗೆ ಪ್ರಯೋಗ ಅಂತಾನೆ ನೋಡ್ಬೋದು, ಸಾಹಸ ಅಂತ ನೋಡ್ಬೋದು. ಇನ್ನೊಂದು ರಮೇಶ್ ಬಾಬು ಅವ್ರು ಹೇಳ್ತಿರೋಂಗೆ ನೀವು ಕೈ ಚೆಲ್ಬಿಟ್ಟಿದ್ದೀರಿ, ಎನಿವೇ ಗೊತ್ತು ಸೋಲ್ತೀವಿ ಅಂತ. ಪ್ರಯೋಗದ ಜೊತೆ ಸೋಲೋಣ, ಸೋತ್ರ ಒಂದ್ ನೆಪ ಹೇಳ್ಬೋದಲ್ಲ, ನೋಡ್ರಿ ನಾವ್ ಏನ್ ಮಾಡಿದ್ವಿ ಅಂತ. ನಾವು ಕೈ ಚೆಲ್ಲಿಲ್ಲ, ಕೈ ಮುರಿದಿದೀವಿ, ಅದನ್ನ ಅರ್ಥ ಮಾಡ್ಕೊಬೇಕು. ಆಮೇಲೆ JDS ಅವ್ರು ಹೇಳಿದ್ರು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ. ಫಸ್ಟ್ ಆಫ್ ಆಲ್ ಅವ್ರ ಪಾರ್ಟಿ ಒಳಗಡೆ ಇರೋ ಡಿಫರೆನ್ಸಸ್ ನೀವು ಸುಮಾರು ಹೇಳಿದ್ರಿ. ಈ ಕಡೆ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಒಂದು ಡಿಫರೆನ್ಸು, ರೇವಣ್ಣಂಗೂ ಕುಮಾರಸ್ವಾಮಿಗೂ ಇನ್ನೊಂದು ಡಿಫರೆನ್ಸು, ಅನಿತಾ ಕುಮಾರಸ್ವಾಮಿಗೂ ಭವಾನಿ ಅವ್ರಿಗೂ ಇನ್ನೊಂದು ಡಿಫರೆನ್ಸು, ಪ್ರಜ್ವಲ್ ರೇವಣ್ಣಂಗೂ ನಿಖಿಲ್ ಕುಮಾರಸ್ವಾಮಿಗೂ ಇನ್ನೊಂದು ಡಿಫರೆನ್ಸ್. ಒಂಥರ ಎರಡು ಕ್ಲಿಯರ್ ಕಟ್ ಡಿವಿಷನ್ ಆಗೋಗಿದೆ ಅದು, ಆಯ್ತಲ್ಲ. ಇವ್ರು ಎಷ್ಟೇ ಇವಾಗ ನೀವು ಆಮೆ ಮತ್ತು ಮೊಲದ ಕತೆ ಕೇಳಿದಿರಲ್ಲ, ಹಾಗೆ ಮಾಡಲಿ, ಇವ್ರು ಮೊಲದ ಥರ ಫುಲ್ ಸ್ಪೀಡಾಗಿ ಓಡಲಿ, ಪಟ್ಟಿ ಕೊಟ್ಕೊಂಡು ಹೋಗ್ಲಿ, ಆಯ್ತಲ್ಲ. ಬಟ್ ಕೊನೆ ಗೆದ್ದಿದ್ದು ಯಾವ್ದು ಹೇಳಿ ಆ ಓಟದಲ್ಲಿ? ಆಮೇನೆ. ಆದ್ರೆ ಈ ಮೊಲ ಫಿನಿಶ್ ಲೈನ್ ಹೋಗಿ ನಿಂತ್ಕೊಳ್ಳುತ್ತಾ, ರಿಲ್ಯಾಕ್ಸ್ ಮಾಡುತ್ತಾ ಅನ್ನೋದು ಪ್ರಶ್ನೆ. ಹೇಳಿದ್ನಲ್ಲ, ಮೊಲಕ್ ಬುದ್ಧಿ ಜಾಸ್ತಿ ಇದ್ರೆ ನಾನು ಹೇಳಿದ್ನಲ್ಲ, ಬಿಟ್ರೆ ಫಿನಿಶ್ ಲೈನ್ ಹೇಳಿದ್ನಲ್ಲ, ಕೈ ಮುರಿದಿದೀವಿ ಅಷ್ಟೇ, ಚೆಲ್ಲಿರೋದೆಲ್ಲ ಇಲ್ವೇ ಇಲ್ಲ. ಆಯ್ತು, ಕುಂತ್ಕೊಂಡೇ ದಾಟಿದ್ರು ಅಂತ ಹೇಳ್ರಿ. ಕೇಳಿ ಆಯ್ತಲ್ಲ. ಸೊ ಆಮೆ ಮೊಲ ಓಟದಲ್ಲಿ ಮೊಲನೇ ಕೊನೆ ಗೆಲ್ಲದು, ಗೊತ್ತಾಯ್ತಲ್ಲ. ನೀವೇ ಹೇಳ್ಬಿಟ್ರಿ ನೋಡಿ ಏನಾಗ್ಬಿಡುತ್ತೆ ಅಂದ್ರೆ ಮೋಹನ್, ಒಂದೊಂದ್ಸತಿ ಸ್ವಲ್ಪ ಲೈಟ್ ಆಗಿ ಚರ್ಚೆ ಮಾಡೋಣ. ಒಂದೊಂದ್ಸತಿ ಏನಾಗ್ಬಿಡುತ್ತೆ ಅಂದ್ರೆ ಬಂದ್ಬಿಡುತ್ತದ ಆಚೆ. ಇನ್ ಅಡ್ವರ್ಟೆಂಟ್ ಮಿಸ್ಟೇಕ್ ನೋಡಿ, ಆಮೇಲೆ ಅಥವಾ ಇನ್ ಅಡ್ವರ್ಟೆಂಟ್ ಅಡ್ಮಿಷನ್ ಏನ್ ಸರ್ ಅದು? ಅಡ್ಮಿಷನ್ ಹೇಳಿ ಡಿಫರೆನ್ಸಸ್ ಅಂತ ಬಂದ. ಫಸ್ಟ್ ಆಫ್ ಆಲ್ ಅವರು ಡಿಫರೆನ್ಸಸ್ ಬಗ್ಗೆ ಅವರು ಫಸ್ಟ್ ಕ್ಲಿಯರ್ ಮಾಡ್ಕೊಬೇಕು. ಪಟ್ಟಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇಷ್ಟು ದಿವಸ ಇಷ್ಟು ದೊಡ್ಡ ಪಟ್ಟಿ ಬಿಡುಗಡೆ ಮಾಡಿದ್ರೂ ಸಹ ದೇವೇಗೌಡರದು ಕುಟುಂಬಾಧಾರಿತ ಪಕ್ಷ ಅಂತ JDS ನವರೇ ಓಪನ್ ಆಗಿ ಒಪ್ಕೊಂಡ್ಬಿಟ್ಟಿದ್ದಾರೆ. ಒಪ್ಕೊಂಡ್ರು ಸಹ ಯಾಕಪ್ಪ ಭವಾನಿ ರೇವಣ್ಣ ಅವ್ರ ಹೆಸರು ಇನ್ನೂ ಎಲ್ಲೂ ಪಬ್ಲಿಷ್ ಮಾಡಿಲ್ಲ? ಮತ್ ಕುಟುಂಬ ಅಂತಿರಲ್ಲ ನೀವು. ಅಲ್ಲ, ನಾನ್ ಕೇಳ್ತಿರೋದು ಅವ್ರ ಆಂಗಲ್ ಇಂದ. ನಾವು ಅದನ್ನ ವಿರೋಧ ಮಾಡೇ ಮಾಡ್ತೀವಿ. ಅವ್ರು ಹೇಳಿದ್ರಲ್ಲ ಪಟ್ಟಿ ಬಗ್ಗೆ, ಅವ್ರು ಯಾಕಪ್ಪ ಇನ್ನೂ ಅವ್ರ ಪಟ್ಟಿ ಲಿಸ್ಟ್ ಮಾಡೇ ಇಲ್ಲ? ಇನ್ನು ಕಾಂಗ್ರೆಸ್ನವ್ರ ವಿಚಾರಕ್ಕೆ ಬಂದ್ರೆ, ಅವರು ಪಟ್ಟಿ 1 ಪಟ್ಟಿ 2 124 40 164 ರಿಲೀಸ್ 166 ರಿಲೀಸ್ ಮಾಡಿದ್ರು. ಈ 166ರಲ್ಲಿ ಅತಿ ಹೆಚ್ಚು ಅನ್ಯಾಯವಾದಂತ ಅಖಂಡ ಶ್ರೀನಿವಾಸ್ ನೋಡ್ರಿ, ಶೆಟ್ಟರ್ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಮೋಹನ್, ಪ್ರಾಥಮಿಕ ಸದಸ್ಯತ್ವಕ್ಕೆ ಜಗದೀಶ್ ಶೆಟ್ಟರ್ ರಾಜೀನಾಮೆ. ಅಸಮಾಧಾನ, ಆಕ್ರೋಶವನ್ನ ಮೀರಿದಂತ ಒಂದು ಬೆಳವಣಿಗೆ ಇದು. ಬರೀ ಆಕ್ರೋಶ ಆದ್ರೆ ಹೋಗಿ ಹೇಳ್ಕೊತಾರೆ, ಅಸಮಾಧಾನ ಆದ್ರೆ ಎಲ್ಲೋ ಒಂದ್ ಕಡೆ ಮುಖ ಗಂಟಾಕೊಂಡು ಕೂತ್ಕೋಬೋದೇನೋ. ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿರೋದಾದ್ರೂ ಯಾರು? ಮಾಜಿ ಮುಖ್ಯಮಂತ್ರಿ, ಮಂತ್ರಿ, ಶಾಸಕರು, ಇದೆಲ್ಲ ಆಗಿ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಏನು ಗೊತ್ತಾ ಮೋಹನ್, ನೀವು ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದಕ್ಕಿಂತ ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ ಇರೋದು. ಯಾರಿಗೆ ಟಿಕೆಟ್ ಕೊಡ್ತಾ ಇದ್ದೀರಾ, ಅವರು ಯಾರು ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ಪ್ರಶ್ನೆ ಇರೋದು. ಏನು ಬರೀ ಕಾಂಗ್ರೆಸ್ ಅಲ್ಲಿ ಮಾತ್ರನಾ ಬಣ? JDS ಅಲ್ಲಿ ಮಾತ್ರನಾ ಬಣ? ನಿಮ್ಮ ಪಕ್ಷದಲ್ಲೂ ಇದೆ, ವೈ ನಾಟ್? ಬ್ರೇಕಿಂಗ್ ಸುದ್ದಿ. ರಾಜಕೀಯದಲ್ಲಿ ಏರಿಳಿತಗಳು ಸಾಮಾನ್ಯ, ಆಯ್ತಾ. ಜಗದೀಶ್ ಶೆಟ್ಟರ್ ಅವರು ನಾಗಲೇ ಹೇಳ್ದಂಗೆ ನಮ್ಮ ಸೀನಿಯರ್ ಲೀಡರು, ಅವ್ರಿಗೆ ಬೇಜಾರಾಗಿದೆ ಇವತ್ತು, ಆಯ್ತಲ್ಲ. ಅದನ್ನ ಸಮಾಧಾನ ಪಡಿಸುವಂತ ಶಕ್ತಿ ನಮ್ಮ ಹಿರಿಯ ನಾಯಕರಿಗೆ ಹೈಕಮಾಂಡ್ ಇದ್ದೇ ಇದೆ. ಅವ್ರು ಮಾಡೇ ಮಾಡ್ತಾರೆ. ಸದಸ್ಯರಾಗಿ ಮಾಡ್ತೀರಿ, ಅವ್ರ ಡಿಸಿಷನ್ ಅವ್ರು ತಗೊಳ್ತಾರೆ, ನೋ ಡೌಟ್ ಅಬೌಟ್ ಇಟ್. ನಾನು ಆ ಪ್ರಶ್ನೆನ ನಾನು ಫಸ್ಟ್ ರಿಮಾರ್ಕ್ಸ್ ಅಲ್ಲೇ ಹೇಳ್ಬಿಟ್ಟೆ, ಆಯ್ತಲ್ಲ. ಈ ರೀತಿಯ ಏರಿಳಿತಗಳು ಸಾಮಾನ್ಯ ಇರಲಿ. ಇವ್ರು ನಮ್ಮ ಸೀನಿಯರ್ ಲೀಡರು, ಆ ರೀತಿಯಾಗಿ ನಾವು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಸೂಕ್ತ ನಿರ್ಧಾರ ಅವ್ರನ್ನ ಕರೆಸಿ ಮಾತಾಡಿ ಸಮಾಧಾನ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಐ ಆಮ್ ಬೀಯಿಂಗ್ ವೆರಿ ಬ್ಲಂಟ್, ವೆರಿ ಕ್ಲಿಯರ್ ಆ ವಿಚಾರದಲ್ಲಿ. ಬಟ್ ನನ್ನ ಮತ್ತೆ ಪಟ್ಟಿ ವಿಚಾರಕ್ಕೆ ಬರೋದಾದ್ರೆ, ನೀವು ಕಾಂಗ್ರೆಸ್ನ ಪಟ್ಟಿ ತಗೊಂಡ್ರೆ ಅತಿ ಹೆಚ್ಚು ಅನ್ಯಾಯವಾದಂತ ಇದೆ ದಲಿತ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಹೆಸರು ಪಟ್ಟಿ 1ರಲ್ಲೂ ಇಲ್ಲ, ಪಟ್ಟಿ 2ರಲ್ಲೂ ಇಲ್ಲ. ಇವತ್ತಿಗೂ ಓಡಾಡ್ತಿದ್ದಾರೆ ಅವರು ಸಿದ್ದರಾಮಯ್ಯನವ್ರ ಮನೆಗೆ ದಿನ ಬೆಳಗ್ಗೆ ಆದ್ರೆ. ಅವರು ಒಂದು ಪ್ರಯೋಗ ಮಾಡ್ತಿದ್ದಾರೆ. ಏನ್ ಪ್ರಯೋಗ ಮಾಡ್ತಿದ್ದಾರೆ? ಬೆಂಕಿ ಹಚ್ಚಿದವ್ರು ಟಿಕೆಟ್ ಕೊಡೋದಾ? ಸಂಪತ್ ರಾಜ್ಗೆ ಆ ಮನುಷ್ಯನ ತಾನೆ ಬೆಂಕಿ ಹಚ್ಚಿದ್ ಇಡೀ ಜಗತ್ತಿಗೆ ಗೊತ್ತಲ್ಲ ಅದು. ಅವರು ಟಿಕೆಟ್ ಕೊಡೋದಾಗಾರೆ ಇದು ಇವ್ರು ಮಾಡ್ತಿರೋ ಪ್ರಯೋಗನ ಅಲ್ಲ. ನಿಮ್ ಪ್ರಯೋಗ ಅವ್ರ ಪ್ರಯೋಗ ಅಲ್ಲ. ತಟ್ಟೆಯಲ್ಲಿ ಹೆಗಣ ಬಿದ್ದಿರೋದನ್ನ ನೋಡ್ಕೊಳ್ಳಿ ಫಸ್ಟ್, ಆಮೇಲೆ ಬೇರೆ ತಟ್ಟೆಲಿರೋದು ನೋಡೋದ್ ಬಗ್ಗೆ ಮಾತಾಡ್ಲಿ. ಕರೆಕ್ಟ್ ನೋ? ಸೊ ಹಾಗಾದ್ರೆ ಅವ್ರ ಹೆಸರು ಯಾಕೆ ಇನ್ನೂ ಡಿಕ್ಲೇರ್ ಮಾಡಿಲ್ಲ? ಮಾಡಿ.
ತಿರ್ಗಾ ಮೊನ್ನೆ ಎಂ ಬಿ ಪಾಟೀಲ್ ಒಂದ್ ಕಡೆ ಹೇಳಿದಾರೆ ನಾನು CM ಅಂತ ಹೇಳ್ಬಿಟ್ಟು, ನಾನು CM ಆಕಾಂಕ್ಷಿ ಅಂತ ಹೇಳ್ಬಿಟ್ಟು. ತಿರ್ಗಾ ಅಲ್ಲಿ ಟ್ವಿಸ್ಟ್ಗಳು ಹೆಂಗ್ ಕೊಡ್ತಾರೆ, ಒಂದ್ ಕಡೆ DK ಶಿವಕುಮಾರ್ ಅವರು ಖರ್ಗೆ ಅವ್ರ ಹೆಸರು ಹೇಳೋದು CM ಅಂತ ಹೇಳಿ, ಸಿದ್ದರಾಮಯ್ಯ ನಾನೇ CM ಅಂತ ಇನ್ನೊಂದು ಟಿವಿಗೆ ಹೇಳೋದು, ನೆಕ್ಸ್ಟ್ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ಅಲ್ಲ, ಪರಮೇಶ್ವರ್ ಅವರೇ ಒಪ್ಕೊಂಡ್ಬಿಟ್ರಲ್ಲ, ಮೋಹನ್ 1 ಡಜನ್ ಇದಾರೆ ಅಂತ ಹೇಳ್ಬಿಟ್ರು. ಕೇಳಿ ಆಮೇಲೆ ನೆಕ್ಸ್ಟ್ ಅದು ಒಂದು ಪ್ರಯೋಗ. ಇನ್ನೊಂದು ಹೇಳಿದ್ರು ರಮೇಶ್ ಬಾಬು ಅವ್ರು ಮಾತಾಡ್ಬೇಕಾದ್ರೆ, ಈ ರೀತಿ ಇವರು ಮಾಜಿ ಮುಖ್ಯಮಂತ್ರಿಗಳು ಅಥವಾ ಬೊಮ್ಮಾಯಿ ಅವರು ಈಗ ಪ್ರಸ್ತುತ ಇಲ್ಲ ಬಿಡಿ ಆಗಿರೋದನ್ನ ಸರಿಪಡಿಸ್ಬೇಕು. ಅದು ನಕಲಿ ಲೆಟರು, ಶೆಟ್ಟರ್ ಹೆಸರಲ್ಲಿ ಒಂದು ನಕಲಿ ಲೆಟರ್ ಓಡಾಡ್ತಿದೆ. ಅದನ್ನ ಒಂದಷ್ಟು ಜನ ಅಸಲಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನು ಸೇರಿಸಿ. ಹಂಗಾಗಿ ಅದನ್ನೊಂದು ಸರಿಪಡಿಸೋಂಥ ಸಂದರ್ಭ. ಮೋಹನ್ ಅವರು ಒಂದು ಉಸಿರು ತಗೊಳ್ಳಿ. ಈಗ ಶೆಟ್ಟರು ಇನ್ನೂ ರಿಸೈನ್ ಮಾಡಿಲ್ಲ, ಅಲ್ಲಿಗೆ ಒಂಚೂರು ಸಮಾಧಾನ. ನನ್ನ BP, ನನ್ನ ಶುಗರು ಯಾವಾಗ್ಲೂ ಒಂದೇ ತರ ಸ್ಟೇಬಲ್ ಆಗಿರುತ್ತೆ, ಬಿಕಾಸ್ ನಾವು ಸ್ಟಿಕ್ ಆನ್ ಆಗಿರ್ತೀವಿ. ಅದ್ರಲ್ಲಿ ಎರಡು ಮಾತಾ ಇಲ್ಲ, ಆಗ್ಲೂ ಅಷ್ಟೇ ಈಗ್ಲೂ ಅಷ್ಟೇ. ಆಯ್ತಲ್ಲ. ತಿರ್ಗಾ ಅಖಂಡ ಅವ್ರ ಬಗ್ಗೆ ಟಿಕೆಟ್ ವಿಚಾರವಾಗಿ ಹೇಳಿದ್ರು, ಏನು ಸಮಸ್ಯೆ, ಏನು ಬಿಡುಗಡೆನೆ ಮಾಡಿಲ್ಲ. ಮತ್ತೆ ಹೇಳಿದ್ರು ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವ್ರಿಗೆಲ್ಲ ಅಭ್ಯರ್ಥಿ ಬಗ್ಗೆ ಹೇಳ್ತೀನಿ ಕೇಳಿ. 166 ಜನದ ಪಟ್ಟಿ ಬಿಟ್ಟು ಕೂತಿರೋರು ಇಲ್ಲಿ. ನಾನು ಹೇಳಿದ್ನಲ್ಲ, ಆಮೆ ಮೊಲದ ಒಂದೇ ಸತಿಗೆ 167 ಬಿಡಿ, ಅವತ್ತು ನಿಮಗೊಂದು ನೈತಿಕತೆ. ಆಮೆ ಮೊಲದ ಕತೆ ಆಯ್ತಲ್ಲ, ಆಮೇನೆ ಗೆಲ್ಲೋದು. ಆಸ್ ಸಿಂಪಲ್ ಆಸ್ ದಟ್. ಗೊತ್ತಾಯ್ತಲ್ಲ. ನಮ್ದು ಬರುತ್ತೆ ಪಟ್ಟಿ, ನಮ್ ಪಟ್ಟಿ ಇವಾಗ ಹಂಗಾರೆ ಜಾಸ್ತಿ ಪಟ್ಟಿ ಬಂದ್ರೆ ಅವಾಗ ಸಮಾಧಾನ ಆಗುತ್ತೆ ಅವ್ರಿಗೆ. I'm just telling you. ಮಾತಾಡ್ಲಿಕ್ಕೆ ಅಂತ ಒಂದು ಅವಕಾಶ ಹೇಳಿದ್ ನಾನು ಸಮಾಧಾನ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಮಾತಾಡ್ಲಿಕ್ಕೆ ಒಂದು ಅದಕ್ಕೆ ಪಟ್ಟಿ ಬರ್ಲಿ. 166 ಮೇಲೆ ನೀವು ಒಂದೇ ಒಂದು ಅಭ್ಯರ್ಥಿ 167 ಕೊಟ್ಟರು ನಿಮಗೆ ಮಾತಾಡೋ ನೈತಿಕತೆ ಇದೆ. ಪಟ್ಟಿ ಬರ್ಲಿ, ಮಾತಾಡೋಣ ಅದಾದ್ಮೇಲೆ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವ್ರ ಟಿಕೆಟ್ ಬಗ್ಗೆ ಮಾತಾಡಿದ್ರು. ಅವ್ರ ಮುಖ್ಯಮಂತ್ರಿಗಳು ಅವ್ರ ಟಿಕೆಟೇ ಇನ್ನೂ ಅನೌನ್ಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಾಡಿದಂತ ಅನ್ಯಾಯ ಅಂತ ಹೇಳಿದ್ರು. ಅವರು ತಿರ್ಗಾ ಜಗದೀಶ್ ಶೆಟ್ಟರ್ ಅವರು ಜೂನಿಯರ್ ಅವರು ಅವ್ರನ್ನ CM ಮಾಡ್ಬಿಟ್ರು ಅನ್ನೋ ವಿಚಾರನೂ ರಮೇಶ್ ಬಾಬು ಅವ್ರು ತೆಗೆದ್ರು. ಈ ರೀತಿ ಜೂನಿಯರ್ ಸೀನಿಯರ್ ಅಂತ ಹೇಳ್ತಾ ಹೋದ್ರೆ ನಾನೀಗ ಇದೇ G ಪರಮೇಶ್ವರ್, ಇದೇ SM ಕೃಷ್ಣ, ಆಮೇಲೆ ಇದೇ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಟ್ಟದಂತ ಕಾಂಗ್ರೆಸ್ ಪಕ್ಷದಲ್ಲಿ ಆ ಹುತ್ತದಲ್ಲಿ ನಾಗರಾವಂತೆ ಬಂದು ಸೇರ್ಕೊಂಡಂತ ಸಿದ್ದರಾಮಯ್ಯ ಆಗರೆ ಮುಖ್ಯಮಂತ್ರಿ ಆಗ್ಲಿಲ್ವಾ? ಅದಕ್ಕೇನು ಉತ್ತರ ಕೊಡ್ತಾರೆ ಇವರು? ಅಲ್ಲಿ ಜೂನಿಯರು ಸೀನಿಯರು, ಹೊರಗಡೆಯಿಂದ ಬಂದವರು ಒಳಗಡೆಯಿಂದ ಬಂದವರು, ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾರೆ ಕಾಂಗ್ರೆಸ್ನವರು? ಅಲ್ಲ, ಅವತ್ತಿಗೆ ಪರಮೇಶ್ವರ್ ಅವರು ವಿಧಾನಸಭೆಗೆ ಬಂದೇ ಇರಲಿಲ್ಲ. ಹಂಗಾಗಿ ಯಾರು ಸೋಲ್ಸಿದ್ದು ಪರಮೇಶ್ವರ್ ಅವರು? ಪ್ರಶ್ನೆ ಬೇರೆ. ಪ್ರಶ್ನೆ ನೀವು ಸೀನಿಯಾರಿಟಿ ಬಗ್ಗೆ ಮಾತಾಡ್ತಿರೋದು, ಗೆಲುವು ಸೋಲು ಅಲ್ಲ. ಯಾರು ಬಂದ್ರು ವಿಧಾನಸಭೆಗೆ? ಸೀನಿಯಾರಿಟಿ, ಜೂನಿಯಾರಿಟಿ, ಟಿಕೆಟ್ ಕೊಟ್ರಾ ಕೊಡ್ಲಿಲ್ವಾ ಅಂತ ನಮ್ಮ ಮೇಲೆ ಅವ್ರ ಆರೋಪಗಳು ಮಾಡಿದಾಗ ಆಬ್ವಿಯಸ್ಲಿ ನಾವು ಇವ್ರದನ್ನ ಕೆದಕ್ಲೇಬೇಕಲ್ಲ. ಅಲ್ಲ ಸರ್, ಈಗ ರಮೇಶ್ ಬಾಬು ಅವರೇ ನೀವು ಆಮೇನ ಮೊಲಾನ ಫಸ್ಟ್ ಅದನ್ನ ಹೇಳಿ ನಮ್ಗೆ. ಇವರು ಸುಮ್ನೆ ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾರೆ ಅವಾಗಿಂದ. ಮೋಹನ್ ಆಮೇನ ಮೊಲಾನ ಸರ್, ಬಿಜೆಪಿಯವರು ಯಾವಾಗಲೂ ಅದೊಂದು ಹವ್ಯಾಸ ಪ್ರವೃತ್ತಿ. ಯಾವಾಗ ಚರ್ಚೆ ಮಾಡಕ್ಕೆ ಅವ್ರಿಗೆ ದಮ್ಮು ವಿಷಯ ಇರಲ್ವೋ ಅದನ್ನ ಡಿಬೇಟ್ ಮಾಡಿ ತಗೊಂಡು ಇನ್ನೊಂದ್ ಕಡೆ ತಿರುಗಿಸೋದು. ಇವತ್ತು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಕಾಂಗ್ರೆಸ್ ಪಕ್ಷದ ಇಟ್ಟರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಮಾಡಕ್ ತಯಾರಿದ್ದೀನಿ. ಬಿಜೆಪಿ ಪಟ್ಟಿ ಏನಕ್ಕೆ ಈ ತರ ನಿಧಾನ ಆಗ್ತಾ ಇದೆ? ಈಶ್ವರಪ್ಪನವ್ರು ಏನಕ್ಕೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು? ಜಗದೀಶ್ ಶೆಟ್ಟಿ ಏನಕ್ಕೆ ಪ್ರೆಸ್ ಮೀಟ್ ಮಾಡಿದ್ರು? ಏನಕ್ಕೆ ಪಟ್ಟಿ ಪ್ರಕಟ ಆಗಿಲ್ಲ? ಚರ್ಚೆ ಆಗ್ತಾ ಇದೆ. ಪಾಪ ನನ್ನ ಸ್ನೇಹಿತ ಮೋಹನ್ ರವರು ಅಲ್ಲೆಲ್ಲ ಪಾಪ ಪೊಲೀಸ್ ಸ್ಟೇಷನ್ ಕೇಳ್ಕೊಂಡು ಹೋಗ್ತಾರೆ, ಇನ್ನೊಂದೇನು ಹೇಳ್ತಾರೆ, ಸಿದ್ದರಾಮಯ್ಯ ಇಶ್ಯೂ ಹೇಳ್ತಾರೆ, ಪರಮೇಶ್ವರ್ ಇಶ್ಯೂ ಹೇಳ್ತಾರೆ. ಅಲ್ಲದೆ ನಮ್ಮದು ಇರಲಿ, ನಾವು ಚರ್ಚೆ ಮಾಡಕ್ಕೆ ತಯಾರಿದ್ದೀವಿ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 1952ರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಎಲೆಕ್ಷನ್ ನೋಟಿಫಿಕೇಷನ್ನ ಮುಂಚೆ 124 ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದೆ. ಇದು ರಾಜಕೀಯ ಅನುಭವ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಗೊತ್ತು ಸರ್. ಅಲ್ಲಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಅವರು ಪ್ರಯೋಗ ಸಾಹಸನ ಅಥವಾ ನೀವು 124 ಎಲೆಕ್ಷನ್ ನೋಟಿಫಿಕೇಶನ್ ಮುಂದೆ ಕೊಟ್ರಲ್ಲ ಮುಂಚೆ, ಅದು ಆತ್ಮವಿಶ್ವಾಸ ನೋಡಿ. ಅದು ಪ್ರಯೋಗ, ಅದು ಪ್ರಯೋಗನೇ. ಕರ್ನಾಟಕದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ನೀವು ಕಾಂಗ್ರೆಸ್ ವಿಷಯಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಎಲ್ಲವರಲ್ಲೂ ಸಹ ಮಾಡಿಬಿಟ್ಟಿರ್ತಕ್ಕಂಥದ್ದೇ ಬಿಜೆಪಿಯವ್ರು ಕಾಪಿ ಮಾಡ್ತಿರೋದು. ಕಾಪಿ ಮಾಡೋರು ಎಕ್ಸ್ಪರ್ಟ್ಗಳು ಮಾಡ್ಕೊಳ್ಳಿ, ನಮಗೇನು ಬೇಜಾರಿಲ್ಲ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ನಾವೇನು ಲೀಸ್ಟ್ ಕೊಟ್ಟಿದ್ದೀವಿ, 124 ಅನೌನ್ಸ್ ಆದಮೇಲೆ ಮತ್ತೆ ನೋಟಿಫಿಕೇಶನ್ ಆದಮೇಲೆ ಮತ್ತೆ ಇನ್ನೊಂದು ಪಟ್ಟಿ ಕೊಟ್ಟಿದ್ದೀವಿ. ಬಟ್ ಬಿಜೆಪಿಗೆ ಹೆಂಗಿತ್ತು ಪರಿಸ್ಥಿತಿ ಅಂತೇಳಿ ನಾನು ಆಗಲೇ ಹೇಳಿದೆ ನಿಮಗೆ. 2018ರ ಚುನಾವಣೆ ಬಿಟ್ಟರೆ ಪಾಪ ಜನಸಂಘ ಇದ್ದಾಗ ಇವರು ದೀಪದ ಗುರುತು ತಾಲೂಕು ಆಫೀಸ್ದಾಗ ನಾಮಿನೇಷನ್ ಮಾಡ್ತಾ ಹೋಗಿ ಬಿ ಫಾರ್ಮ್ ಇಟ್ಕೊಂಡು ನಿಂತ್ಕೊಳ್ಳೋರು, ಯಾರು ತಗೊಳ್ಳಿ ಬಿ ಫಾರ್ಮ್ ಕೊಡ್ತೀವಿ ಅಂತ. ಇವು ಪಾಪ ಆಗಕ್ಕಾಗಲಿಲ್ಲ. 2004ರಲ್ಲಿ ಮಾತ್ರ ಸನ್ಮಾನ್ಯ ಅನಂತಕುಮಾರ್ ಅವರು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಇದ್ದಾಗ, ಅದು ಸನ್ಮಾನ್ಯ ಬಂಗಾರಪ್ಪನವರು ಬಿಜೆಪಿಗೆ ಹೋಗಿದ್ದರಿಂದ ಮೊದಲನೇ ಸಲ ಕರ್ನಾಟಕದಲ್ಲಿ 79 ಸೀಟು ಬಿಜೆಪಿಗೆ ಬಂತು. ಅವರು 28 ವೋಟ್ ಶೇರಿಂಗ್ ತಗೊಂಡ್ರು. ಅದು ಬಿಟ್ಟರೆ 2018 ಚುನಾವಣೆ ಬಿಟ್ಟರೆ ಯಾವತ್ತೂ ಇವರು ವೋಟ್ ಶೇರಿಂಗಲ್ಲೂ ಬಂದಿಲ್ಲ, ಸೀಟಲ್ಲೂ ಬಂದಿಲ್ಲ. ಇವತ್ತಿನವರೆಗೂ ಜನ ಅವರಿಗೆ 113 ಕೊಟ್ಟು ಆಶೀರ್ವಾದನೂ ಮಾಡಿಲ್ಲ. ಎಲ್ಲ ಅಕ್ರಮ ಮಾರ್ಗದಲ್ಲೇ ಬಂದಿದ್ದು.
ಬೇರೆ ಬೇರೆ ರೀತಿಯಲ್ಲಿ ಪಾಪ ದುಡ್ಡು ಇಟ್ಕೊಂಡು ಯಾರೋ ಅದಾನಿ ಅಂತ ದುಡ್ಡು ತಗೊಂಬಂದು ಹಾಕೇ ಬಂದಿದ್ದಿವರು. ಮತ್ತೆ ಹೇಳ್ತಾರೆ ಕಾಂಗ್ರೆಸ್ನವ್ರು ಏನೋ ಮಾಡಿಬಿಟ್ರು ಅದು ಇದು. 70 ವರ್ಷದಲ್ಲಿ ನಾನು ಕಾಂಗ್ರೆಸ್ನ ಒಪ್ಕೋತೀನಿ. 70 ವರ್ಷದಲ್ಲಿ ಕಾಂಗ್ರೆಸ್ಸಿಂದ ಅಕ್ರಮ ಆಗಿಲ್ಲ, ತಪ್ಪುಗಳಾಗಿಲ್ಲ ಅಂತ ಹೇಳೋದಿಲ್ಲ. ಬಟ್ 70 ವರ್ಷದಲ್ಲಿ ಕಾಂಗ್ರೆಸ್ ಏನು ಮಾಡಿರ್ಬೋದು ಅದನ್ನು ಮೀರಿಸೋವಷ್ಟು 7 ವರ್ಷದಲ್ಲಿ ಮಾಡಿದ್ದಾರೆ ಇವರು. ಅಕ್ರಮ, ಅನೀತಿ, ಮತ್ತೊಂದು ಅದನ್ನು ಮೀರಿಸೋವಷ್ಟು ಮಾಡಿದ್ದಾರೆ. ಹಂಗಾಗಿ ಇವತ್ತಿನ ಪ್ರಶ್ನೆ ಇರ್ತಕ್ಕಂಥದ್ದು ಅಲ್ಲ, ಅದಕ್ಕೆ ಪ್ರಯೋಗ ಅಂತೀರಾ? ಹೆಂಗೆ? ಪ್ರಯೋಗ ಅಲ್ಲ, ಅದು ಪ್ರೆಸ್ಟೇಷನ್ನು. ಈಗ ನೋಡಿ, ನೀವು ಈಗ 1 ನಿಮಿಷ ನೀವು ಪ್ರಯೋಗ ಅಂತ ಹೇಳ್ತೀರಿ ಇಟ್ಕೊಳ್ಳಿ. ಪ್ರಯೋಗದ ಬಗ್ಗೆ ಯಾರು ಮಾತಾಡ್ಬೇಕ್ರಿ? ರಾಜ್ಯ ಘಟಕದ ಅಧ್ಯಕ್ಷರನ್ನೆಲ್ಲರೂ ದೀಪ ಕುಡುಕ್ಬೇಕಲ್ರಿ. ನಳಿನ್ ಕುಮಾರ್ ಕಟೀಲ್ ಎಲ್ಲರೂ ಇದ್ದಾರೆ. ಯಡಿಯೂರಪ್ಪನವರು ಅವರೇ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು, ಸೆಲೆಕ್ಷನ್ ಕಮಿಟಿ ಮೆಂಬರ್ ಅವರು. ಅವ್ರಿಗೇನು ಆಗಸ್ಟ್ 3ನೇ ತಾರೀಕು ಸಿದ್ದರಾಮಯ್ಯನವರು ಅಮೃತ ಮಹೋತ್ಸವ ಕಾರ್ಯಕ್ರಮ ಆದಮೇಲೆ ಜನ್ಮದಿನದ್ದು ತಗೊಂಡೋಗಿ ಸೀಟ್ ಕೊಟ್ಬಿಟ್ರು. ಅಲ್ಲಿವರೆಗೂ ಅವ್ರನ್ನ ಗುರ್ತಚ್ಚಿರಲಿಲ್ಲ. ಫೆಬ್ರವರಿ 22 ಕಳೆದ 2023 ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ರು. ನಾನು ಇನ್ನು ವಿಧಾನಸಭೆಗೆ ಬರೋದಿಲ್ಲ, ಒಳಗಡೆ ಪ್ರವೇಶ ಇಲ್ಲ, ನಾನು ಏನಿದ್ರು ಆಚೆ ಕಡೆ ರಾಜಕಾರಣ ಅಂತ. ಅದಾದಮೇಲೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು. ಅಲ್ಲಿವರೆಗೂ ಯಡಿಯೂರಪ್ಪನ ತಿರುಗಿ ನೋಡ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ. ಆಮೇಲೆ ಆ ಶಿವಮೊಗ್ಗ ಏರ್ಪೋರ್ಟಲ್ಲಿ ಪಾಪ ಮೋದಿಯವ್ರು ಕೈ ಹಿಡ್ಕೊಂಡು ಹೋಗಿದ್ದು. ಅದಕ್ಕೆ ಮುಂಚೆ ಈ ಜುಲೈ 25ನೇ ತಾರೀಕು 2021 ಅವ್ರು ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತೀನಿ ಅಂತ ಇಂಟರ್ವ್ಯೂ ಕೊಡಲಿಲ್ಲ ಯಡಿಯೂರಪ್ಪನವ್ರಿಗೆ. ಅವ್ರ ಕಣ್ಣಲ್ಲಿ ನೀರು ಹಾಕೊಂಬಂದು ರಾಜೀನಾಮೆ ಕೊಟ್ಟರು. ಆವತ್ತಿನವರೆಗೂ ತಿರುಗಿ ನೋಡಲಿಲ್ಲ ಯಡಿಯೂರಪ್ಪನವ್ರನ್ನ. ಅದು ಪ್ರಯೋಗ ಒಪ್ಕೋತೀವಿ. ಅದು ಪ್ರಯೋಗ, ಅದು ಖಂಡಿತ ಸ್ವಾಗತ ಮಾಡ್ತೀವಿ. ಈಗ ಅವ್ರನ್ನ ವಾಪಸ್ ಯಾಕೆ ಒಬ್ಬ ನಾಯಕನ ಮೇಲೆ ಅವಲಂಬನೆ ಬೇಕು? ಒಂದೇ ಜಾತಿ ಮೇಲೆ ಯಾಕೆ ಅವಲಂಬನೆ ಬೇಕು? ಪ್ರಯೋಗ ಅದು. ಅದನ್ನ ಹೇಳಿ, ನಮ್ಗೇನು ಬೇಜಾರಿಲ್ಲ, ಒಪ್ಕೊಳ್ಳಿ. ನಾವು ಮಾಡಿರೋದು ನಿಜ. ನಾವು ಪ್ರಯೋಗ, ಯಡಿಯೂರಪ್ಪ ಮೇಲೆ ಪ್ರಯೋಗ ಮಾಡಿದೀವಿ. ಯಡಿಯೂರಪ್ಪ ಮನೆ ಕಳ್ಸಿದೀವಿ. ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ನಾಮಕಾವಸ್ಥೆ, ನಮ್ಮ ಡಿಸಿಷನ್ನೇ ಫೈನಲ್ಲು. ನಮಗೆ ಈ ಚುನಾವಣೆಯಲ್ಲಿ 40% ಸರ್ಕಾರ ಅಂತ ಹೇಳ್ತಿದ್ರೆ 40 ಸೀಟೇ ಸಾಕು ನಮಗೆ ಅಸೆಂಬ್ಲಿನಲ್ಲಿ. ಆಮೇಲೆ ನೋಡ್ಕೊತೀವಿ 2028ರಲ್ಲಿ 2023ಕ್ಕೆ ನಮ್ಗೆ 40% ಸರ್ಕಾರಕ್ಕೆ 40 ಸೀಟ್ ಸಾಕು. ಘೋಷಣೆ ಮಾಡಿ ನಾವು ವೆಲ್ಕಮ್ ಮಾಡ್ತೀವಿ ಸರ್. ಅದನ್ನು ಬಿಟ್ಟು ಇನ್ನೇನೋ ಕಾಂಗ್ರೆಸ್ ಸಿದ್ದರಾಮಯ್ಯ ಇಶ್ಯೂ ಹೇಳ್ಕೊಂಬರೋದು. ಯಾಕೆ ಲಿಸ್ಟ್ ಅನೌನ್ಸ್ ಮಾಡಿಲ್ಲ ಅಂದರೆ ಸಿದ್ದರಾಮಯ್ಯ ಏನು ಮಾಡೋರು, ಪರಮೇಶ್ವರ್ ಏನು ಮಾಡೋರು? ನಮ್ಮ ಚರ್ಚೆ ಆಗಿದೆ, ಜನಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಏನು ಮಾಡೋರು, DK ಶಿವಕುಮಾರ್ ಏನು ಮಾಡೋರು, ಪರಮೇಶ್ವರ್ ಏನು ಮಾಡೋರು, ಅವೆಲ್ಲ ಚರ್ಚೆ ಆಗಿದೆ. ನಾವಾಗಲೇ ಸ್ಪಷ್ಟಪಡಿಸಿದ್ದೀವಿ. CLPನಲ್ಲಿ ಏನು ತೀರ್ಮಾನ ಆಗುತ್ತೋ ಅದೇ ಅಂತ ಹೇಳಿದ್ದೀವಿ. ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಪಾಪ ನನ್ನ ಸ್ನೇಹಿತರು ಮೋಹನ್ ಅವರು, ನೀವು ಪ್ರಜಾಪ್ರಭುತ್ವದ ಮೂಲಕ ಮಾಡಿಬಿಟ್ಟಿದ್ರೆ ನಮ್ಗೆ ನಿಜಕ್ಕೂ ಖುಷಿಯಾಗಿರೋದು. ನಿಮ್ಗೆ ಸಲಾ ಮಾಡ್ತಿದ್ವು. ನೀವು ಪ್ರಜಾಪ್ರಭುತ್ವದ ಮೂಲಕ ಅಲ್ವಲ್ಲ ಮಾಡ್ತಿರೋದು. ಇವತ್ತಾಕೆ ಜಗದೀಶ್ ಶೆಟ್ಟರ್ ಮಾತಾಡ್ತಿರೋದು? ಪ್ರಹ್ಲಾದ್ ಜೋಶಿರವರಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಹೇಳಿಲ್ಲ, ಇನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸರ್. ನೀವು ಇಡೀ ಹುಬ್ಳಿನಲ್ಲಿ ಅವರ ಪೊಲಿಟಿಕಲ್ ಕ್ಯಾರಿಯರ್ನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಇವರಿಗೆ, ಪ್ರಹ್ಲಾದ್ ಜೋಶಿ. ಒಂದೇ ಒಂದು ಸೆಕೆಂಡ್ ಮೋಹನ್ ಅವರೇ, ಒಂದೇ ಒಂದು ಸೆಕೆಂಡ್ ಸರ್. ಇನ್ ದ ಲಾಂಗ್ ರನ್ ಸರ್, ಬಂದ್ಬಿಡೋಣ, ಇನ್ನೇನು ಮುಗಿಸೋ ಅಂತ ಸಮಯ ಬಂತು. ಇನ್ ದ ಲಾಂಗ್ ರನ್ ಈ 2028 ದೃಷ್ಟಿಯಿಂದ ಈ ಪ್ರಯೋಗ ವರ್ಕೌಟ್ ಆಗುತ್ತೆ. ಕಾರ್ಯಕರ್ತರ ದೃಷ್ಟಿಯಿಂದ ನೋಡಿ, ಆಕ್ಟಿವೇಟ್ ಆಗ್ಬಿಡುತ್ತಾ ಪಾರ್ಟಿ ವರ್ಕರ್ ಬೇಸ್? ಭಾಳ ಇಂಪಾರ್ಟೆಂಟ್ ಅಲ್ಲ ಸರ್, ಕೇಡರ್ ಬೇಸ್ ಪಾರ್ಟಿ ಅಂತ ಕರ್ಕೋತಾರೆ. ಸೊ ಆ ದೃಷ್ಟಿಯಿಂದ ಇದು ಆದರೂ ಆಗ್ಬೋದು. ಕಾರಣ ಏನು ಗೊತ್ತಾ, ನಾವೆಲ್ಲ ಕಡೆ ಹೋಗ್ತೀವಿ, ನೀವು ರಿಪೋರ್ಟ್ರಾಗಿ ಎಲ್ಲ ಕಡೆ ಓಡಾಡ್ತೀರಿ. 3 ಪಕ್ಷ ಕಾಂಗ್ರೆಸ್ಸು, BJP, JDSನ ತಳಮಟ್ಟದ ಕಾರ್ಯಕರ್ತರ ಕಂಪ್ಲೇಂಟ್ ಏನು ಅಂದರೆ, ಅದೇ ಹಳೆ ಮುಖಗಳು, ಅದೇ ಫ್ಯಾಮಿಲಿ, ಅವರಿಗೆ ಟಿಕೆಟ್ ಕೊಡ್ತಾರೆ, ನಮ್ಮನ್ನು ಯಾರಿಗೂ ಕೊಡಲ್ಲ ಅಂತ. ಈಗ ಕಾಂಗ್ರೆಸ್ನಲ್ಲಿ ಯಾರನ್ನಾದ್ರೂ ಕೇಳಿ, ಬರೀ ಅಪ್ಪ ಮಗ ಅವ್ರ ನೆಂಟರು ಇಷ್ಟರೋ ಅದೇ ಫ್ಯಾಮಿಲಿ ಇಂಥವ್ರಿಗೆ ಟಿಕೆಟ್ ಕೊಡ್ತಾರೆ, ದುಡ್ಡಿದ್ದವ್ರಿಗೆ ಕೊಡ್ತಾರೆ, ಬೇರೆಯವ್ರಿಗೆ ಕೊಡಲ್ಲ ಅಂತ. JDSಲ್ಲೂ ಅದೇ ಕಂಪ್ಲೇಂಟ್ ಇರೋದು, BJPಯಲ್ಲೂ ಅದೇ ಕಂಪ್ಲೇಂಟ್ ಇರೋದು. ಈಗ BJP ಈ ರೀತಿ ಪ್ರಯೋಗವನ್ನು ಮಾಡಿ ಯಶಸ್ವಿ ಆದರೆ ಖಂಡಿತವಾಗಿ ಬೇರೆ ಪಕ್ಷಗಳಲ್ಲೂ ಡಿಮ್ಯಾಂಡ್ ಬಂದೇ ಬರುತ್ತೆ. BJPಯವರು ಮಾಡಿದರೆ ನಮ್ಮಲ್ಲೂ ಮಾಡಿ ಅಂತ. ಈಗ ಕಾಂಗ್ರೆಸ್ಸು JDSಲ್ಲೂ ಕಾರ್ಯಕರ್ತರಿಗೆ ಅತ್ಯಂತ ಅಸಹನೆ ಇದೆ. ಅಪ್ಪಂಗೆ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ, ಹೆಂಡತಿಗೆ ಕೊಡ್ತಾರೆ, ಭಾವ ನೆಂಟಂಗೆ ಕೊಡ್ತಾರೆ, ಬೇರೆಯವ್ರಿಗೆ ಕೊಡಲ್ಲ ಅಂತ, ಅಥವಾ ದುಡ್ಡಿದ್ದರಿಗೆ ಕೊಡ್ತಾರೆ ಅಂತ ಅಸಹನೆ ಇದೆ. BJPನವರು ಒಂದು ಮಾದರಿಯನ್ನು ಮಾಡಿಕೊಟ್ರೆ ಈ ಥರ ಮಾಡ್ಬೋದು ಅಂತ ಕಾಂಗ್ರೆಸ್ಸು JDSಲ್ಲೂ ಬಹುಶಃ ಒಪ್ಕೋಬೋದು ಮಾಡೋಕ್ಕೆ ಅಂತ. ಏನಾದರೂ ಇದು ಬ್ಯಾಕ್ ಫೈರ್ ಆದರೆ ಕಾಂಗ್ರೆಸ್ ಅವರು JDS ಅವರು ಅಂದ್ಕೋಬೋದು, ನಾವು ಮಾಡಿದ್ದೆ ಸರಿ ಇದೆ, ಸ್ಟೇಟಸ್ ಕೋನೇ ಮುಂದುವರ್ಸೋಣ, ಯಥಾಸ್ಥಿತಿ ಇರಲಿ, ಯಾವುದೇ ಅಡ್ವೆಂಚರ್ ಬೇಡ ಅಂತ ಅಂದ್ಕೋಬೋದು ಅವರು. ಆದರೆ BJPಯವರು ಈ ರೀತಿ ಮಾಡಿದ್ದೇ ಆದರೆ ಒಂದೇ ಒಂದು KVT ಅನ್ನೋದು ಅವ್ರ ಮಕ್ಕಳಿಗೆ ಮತ್ತೆ ಟಿಕೆಟ್ ಕೊಟ್ಟರೆ ದೊಡ್ಡ ವ್ಯತ್ಯಾಸ ಅಂತ ಹೇಳೋಕ್ಕಾಗಲ್ಲ. ನೀವೀಗ ಅವ್ರನ್ನ ಬಿಟ್ಟು ಮೋಹನ್ ವಿಶ್ವಾಸದಲ್ಲಿ ಕೊಟ್ಟರೆ ಯಡಿಯೂರಪ್ಪನವ್ರ ಮಗನಿಗೆ ಕೊಡೋದು, ಸೋಮಣ್ಣನವ್ರ ಮಗನಿಗೆ ಕೊಡೋದು, ಕಾರಜೋಳ ಅವ್ರ ಮಗನಿಗೆ ಕೊಟ್ಟರೆ ವ್ಯತ್ಯಾಸ ಆಗಲ್ಲ. ಈಗ ಅವ್ರನ್ನೆಲ್ಲ ಬಿಟ್ಟು ಮೋಹನ್ ವಿಶ್ವಾಸ ಅಂತ ನಿಲ್ಸಿದ್ರೆ ಹೇಳ್ಬೋದು ನೀವು ಸರಿಯಾದ ಪ್ರಯೋಗ ಮಾಡಿದ್ದಾರೆ ಅಂತ. ಹೌದು ಅಲ್ಲ ಸರ್, ಮಾನದಂಡಗಳ ಬಗ್ಗೆ ಕೇಳಿದೆ. ಮಾನದಂಡಗಳು ಅಂತ ಪರಿಗಣಿಸಿದಾಗ ನಿಮ್ಮ ಪಕ್ಷದಲ್ಲಿ ಏನು ಮಾನದಂಡ, ಅವ್ರ ಪಕ್ಷದಲ್ಲಿ ಏನು ಮಾನದಂಡ? ನೀವು ಯಾಕೆ ಒಬ್ರಿಗೆ ಟಿಕೆಟ್ ಕೊಡ್ತಾ ಇಲ್ಲ, ಅವ್ರು ಯಾಕೆ ಇನ್ನೂ ಪಟ್ಟಿನೇ ಬಿಟ್ಟಿಲ್ಲ?
ಅಲ್ಲ, ಖಂಡಿತವಾಗಿಯೂ ಈಗ ಮೋಹನ್ ವಿಶ್ವ ಅವ್ರನ್ನ ನಾನು ನೋಡ್ತಾನೆ ಇದ್ದೀನಿ. BJP ಅವ್ರದ್ದು ಏನಪ್ಪಾ ಅಂತಂದ್ರೆ, ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ನೋಡಬೇಕು ಅಂದ್ರೆ ತಿರುಪತಿ ತಿಮ್ಮಪ್ಪನ ತೋರಿಸ್ತಾರೆ. ರಾಜ್ಯದ ಸಂಪೂರ್ಣವಾಗಿ ಗಮನಿಸ್ತಾ ಇದ್ವಿ. ದೇವರಲ್ಲ ಸರ್, ಕೈ ಅಲ್ಲ ಮುಗಿಯೋಣ. ನನಗೆ ಬೇಕಾಗಿರೋ ಮೊದಲು ನನಗೆ ಇವಾಗ ಏನಾಗುತ್ತೆ, ನನ್ನ ಮನೆ ದೇವರು ಮಂಜುನಾಥ ಸ್ವಾಮಿ ಅದನ್ನ ತೋರಿಸ್ರಪ್ಪ ಅಂತಂದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಒಂದು ತೋರಿಸ್ತಾರೆ. ಇವತ್ತಿರ್ತಕ್ಕಂಥ ವಿಷಯ ಯಾವುದು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈಗ ಕುಟುಂಬದ ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋಣ. ಈಗ ನಮ್ಮ 224 ಸೀಟಲ್ಲಿ ನಮ್ಮ ಈಗ ಕುಟುಂಬದವರು ಎಷ್ಟು ಜನ ಗೆಲ್ತಿದ್ದೀವಿ? 7ರಿಂದ 8 ಜನ ಗೆಲ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಪರ್ಸೆಂಟೇಜ್ ಎಷ್ಟಾಯಿತು? ಇವರು 42 ಮೆಂಬರ್ಸ್ ಗೆದ್ದಿದ್ದಾರೆ. ಅವ್ರ ತಟ್ಟಲ್ಲಿ ಹೆಗ್ಗಣ ಬಿಸ್ತತ್ತಿದೆ, ನಮ್ಮ ತಟ್ಟಲ್ಲಿರೋ ನೋಡ್ತಾರೆ ಇವರು. ಈಗ ಪಟ್ಟಿನೇ ಬಿಡುಗಡೆ ಮಾಡಿದ್ದಿಲ್ಲ. ಇವ್ರಿಗೆ ಯಾವ ನೈತಿಕತೆ ಇದೆ ನಮ್ಮ ಪಟ್ಟಿಗಳ ಬಗ್ಗೆ ಮಾತನಾಡಲಿಕ್ಕೆ, ಅಥವಾ ಬೇರೆ ಬೇರೆ ವ್ಯತ್ಯಾಸಗಳ ಯಾವ ನೈತಿಕತೆ ಅವ್ರಿಗೆ? ಇವತ್ತು ಈ 224ಕ್ಕೂ ನಾಳೆ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಖಂಡಿತವಾಗಿ ಅದು ಜಸ್ಟಿಫಿಕೇಶನ್ ಅಲ್ಲ. ಅದು ಮಾಡ್ತಿರ್ತಕ್ಕಂಥದ್ದು ನಾಳೆ ಸ್ಪಷ್ಟವಾಗಿ ಹೇಳಿದೆ. 2 ಮೂಲ ಉದ್ದೇಶಗಳಿದೆ. ಮೊದಲನೇ ಉದ್ದೇಶ, ರಾಜ್ಯದ ಯಾವುದೇ ಅಭಿವೃದ್ಧಿ ಕೆಲಸಗಳು ಚರ್ಚೆಗೆ ಮುನ್ನೆಲೆಗೆ ಬರಬಾರ್ದು. ಮತ್ತೆ ಇವ್ರು ಮಾಡಿರ್ತಕ್ಕಂತಹ ಈ 3.5-4 ವರ್ಷದಲ್ಲಿ ಮಾಡಿರತಕ್ಕಂಥ ದುರಾಡಳಿತದ ಯಾವುದೇ ಅಂಶಗಳನ್ನ ಜನ ಇವತ್ತಿನ ದಿವಸ ಚರ್ಚೆ ಮಾಡಬಾರ್ದು. 2 ಅಂಶಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುನ್ನೆಲೆಗೆ ತಂದಿರತಕ್ಕಂಥ ಇದೇ ಸತ್ಯನ ಹೊರತು ಬೇರೆ ಯಾವ ಪ್ರಯೋಗ, ಇನ್ನೊಂದು ಮಣ್ಣು ಮಸಿ ಎಲ್ಲ ಸುಳ್ಳು. ಪ್ರಯೋಗ ಮಾಡೋಗಿದ್ರೆ ಮೊದಲೇ ಮಾಡಬೇಕಾಗಿತ್ತು. ಪ್ರಯೋಗ ಆಗ್ತಿರ್ಲಿಲ್ವಲ್ಲ ಆಗ? ಅಲ್ಲ ಯಾಕೆ ಆಗ್ತಿರ್ಲಿಲ್ಲ? ಪಟ್ಟಿನಲ್ಲಿ ಈ ತರ ವ್ಯತಿರಿಕ್ತವಾದ ಅವಾಗ ಖಂಡಿತವಾಗಿ ಇವರಿಗೆ ಈ ಒಂದು ಪ್ರತಿರೋಧ ಬರ್ತಿತ್ತಲ್ಲ, ಅದನ್ನ ಅವಾಗ ಎದುರಿಸಬೇಕಾಗಿತ್ತು, ಇವ್ರಿಗೆ ಗೊತ್ತಾಗ್ತಿತ್ತು. ಅವಾಯ್ಡ್ ಮಾಡೋದಕ್ಕೆ ಅಂತಾನೆ ಈ ಪ್ರಯೋಗ. ದಟ್ ಇಸ್ ವೈ ಕ್ಲೋಸರ್ ಟು ದ ಡೇಟ್. ಒಂದು ಪ್ರಶ್ನೆ, ಇವಾಗ 15 ಜನ ಇವತ್ತೊಂದು ದಿವಸ ಯಾರು ಈಗ ಬೇರೆ ಬೇರೆ ಪಕ್ಷಗಳಿಂದ ನೀವು ಕರ್ಕೊಂಡ್ರಲ್ಲಪ್ಪ, ಆ 15 ಜನದ ಬಗ್ಗೆನೂ ಸಹ ಈ ಹಿಂದೆ BJP ಪಕ್ಷದವರು ಇನ್ ರೈಟಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಕೊಲೆಗೊಡಕ, ಈತ ಕ್ರಿಮಿನಲ್ಲು, ಈತ ಫ್ರಾಡು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಅಂತ ಒಂದು ಕಳಂಕಿತರನ್ನ ಇವ್ರು ಕರ್ಕೊಂಡಾದ್ಮೇಲೆ ಇವತ್ತು ಕಳಂಕಿತರಿಗೆ ಟಿಕೆಟ್ ಕೊಡಲ್ಲ ಅಂತಕ್ಕಂಥ ಮಾತನ್ನ ಎಲ್ಲಿ ಹೇಳಲಿಕ್ಕಾಗತ್ತೆ? ಇವರು ಹೇಳಿಕ್ ಸಾಧ್ಯನೇ ಇಲ್ಲ. ಇವಾಗ 15 ಜನ ಕೊಡಲ್ಲ ಅಂತ ಹೇಳಿ ನೋಡೋಣ. ಇವರೇ ರೈಟಿಂಗ್ ಅಲ್ಲಿ ಕೊಟ್ಟಂತವ್ರು ಯಾರು? ಬೇರೆ ಪಕ್ಷ ಕಾಂಗ್ರೆಸ್ ಅಲ್ಲಿದ್ದಾಗ, JDS ಅಲ್ಲಿದ್ದಾಗ ಇವರೆಲ್ಲ ಅಯೋಗ್ಯರು, ಸಮಾಜಘಾತಕರು, ಕೊಲೆಗಡಕರು, ಈ ತರ ಎಲ್ಲ ರೈಟಿಂಗ್ ಅಲ್ಲಿ ಕೊಟ್ಟು ಕಂಪ್ಲೇಂಟ್ ಮಾಡಿದಂಥದ್ದು, ಕೋರ್ಟ್ಗೆ ಹೋದಂಥದ್ದು, ಇವೆಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅವ್ರು ನೀವು ಸೇರಿಸ್ಕೊಂಡಿದ್ರಪ್ಪ. ಈಗ ನಿಮ್ಮಲ್ಲಿ ಇವಾಗ ಅವ್ರ ಮೇಲೆ ಇರ್ತಕ್ಕಂಥದ್ದೇನು, ಈಗ 15 ಜನದ ಮೇಲೂ ಸಹ ಕಂಪ್ಲೇಂಟ್ ಇವತ್ತು ಬರ್ತಾ ಇದೆ. 15 ಜನದ ಮೇಲೆ ಇವತ್ತು ಸಹ ಕಂಪ್ಲೇಂಟ್ ಬರ್ತಿದೆ. ಇವತ್ತು ಕಂಪ್ಲೇಂಟ್ ಅವ್ರ ಮೇಲೆ ಇದೆಯಲ್ಲ, ಆ ಕಳಂಕಿತರನ್ನ ನೀವು ಟಿಕೆಟ್ ಕೊಡಲ್ವಾ? ಈ ಪ್ರಯೋಗ ಮಾಡ್ತೀರಾ? ದೇವರಾಜ್ ಅವರೇ, ಮಾತಾಡ್ತಿರುವಂತ ಸಂದರ್ಭದಲ್ಲಿ ನನ್ನ ಹತ್ರ ಒಂದು ಮೆಸೇಜ್ ಬಂದಿದೆ. ಹೇಳಿ ಸರ್. ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಕರೆ ಮಾಡಿದ್ದಾರೆ. ಕರೆ ಮಾಡಿ ರೇವಣ್ಣ ಅವರ ಕುಟುಂಬವನ್ನ, ಅಲ್ಲಿ ಬ್ರೇಕಿಂಗು ಬಂತು ನೋಡಿ, ಮನವೊಲೈಸೋದಾಗಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ, ನಾಳೆ ಒಳಗಡೆ ನಿಲು ತಿಳಿಸಿ ಅಂತ. ಇಲ್ಲೂ ಒಂದು ಪ್ರಯೋಗ ಆಗೋ ಸಾಧ್ಯತೆ ಇದೆ ಅಂತ ನಮಗೆ ಕಾಣ್ತಾ ಇದೆ. ಖಂಡಿತ ಯಾಕಂದ್ರೆ ತನ್ನ ಕುಮಾರಸ್ವಾಮಿ ಅವ್ರ ಮೇಲೆ ಈಗ ಒತ್ತಡ ಇದೆ. ಈಗ ಕೇವಲ ಈಗಾಗಲೇ ಬಾಬು ಅವರು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು. 2 ದಿವಸ ನಮ್ಗೆ ರಜೆಗಳು ಬರ್ತಿದೆ, ನಾಮಿನೇಷನ್ ಹಾಕ್ಲಿಕ್ಕೆ 4-5 ದಿವಸ ಮಾತ್ರ ಉಳ್ಕೊಳ್ಳುವಂಥದ್ದು. ಕುಮಾರಸ್ವಾಮಿ ಅವ್ರ ಮೇಲೆ ಆ ಒತ್ತಡ ಇದೆ, ಅನಿವಾರ್ಯ ಈಗ ಮಾಡಲೇಬೇಕಾಗಿತ್ತು. ಖಂಡಿತ ನಮ್ಮ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬಂದು ಆಗಲೇ 2-3-4 ದಿವಸ ಆಗಬೇಕಾಗಿತ್ತು. ಈಗ ಆಗಿದೆ ಖಂಡಿತವಾಗಿ. ಯಾಕೆಂದ್ರೆ ಮಾನ್ಯ ದೇವೇಗೌಡ ವರಿಷ್ಠರು, ಈಗ ನಮ್ಮ ವರಿಷ್ಠರು ಅವರು, ಅವ್ರ ಮೇಲೆ ನಾವು ಸಹ ಒತ್ತಡ ಹಾಕ್ಬೇಕಾಗ್ತದೆ. ನನ್ನ ಮೇಲೆ ಇರತಕ್ಕಂಥ ಒತ್ತಡವನ್ನ ಅವ್ರ ಮೇಲೆ ಹಾಕ್ಬೇಕಾಗ್ತದೆ. ದಯವಿಟ್ಟು ಪಟ್ಟಿಯನ್ನು ಬೇಗ ಬಿಡುಗಡೆ ಮಾಡಿ ಅಂತ ಹೇಳಿ. ಹಾಗಾಗಿ ಖಂಡಿತ ಈಗ ನಾನು ಖಂಡಿತ ಈಗ ಶ್ರೀಯುತ ಮೋಹನ್ ವಿಶ್ವ ಅವರು ಹೇಳ್ತಾನೆ ಇದ್ದಾರೆ. ಪಾಪ ಮೋಹನ್ ವಿಶ್ವ ಅವ್ರಿಗೆ ಗೊತ್ತಿದ್ದಿಲ್ಲ, ದೇವೇಗೌಡರು ಕುಡಿತಕ್ಕಂತಹ ಚಹಾ ಕಪ್ಪಲ್ಲಿ ಇಂತಹ ಅಲೆಗಳು ಸಾವಿರಾರು ಬಂದೋಗ್ಬಿಟ್ಟಿದೆ. ಅದನ್ನ ಜೀರ್ಣಿಸ್ಕೊಳ್ಳೋ ಶಕ್ತಿ ದೇವೇಗೌಡರಿಗಿದೆ. ಯಾಕೆ ಇವ್ರು ತಲೆ ಕೆಡಿಸ್ಕೊತಾರೆ? ಮೊದಲು ಇವ್ರ ಪಟ್ಟಿ ಬಗ್ಗೆ ತಲೆ ಕೆಡಿಸ್ಕೊಂಡು ಅಲ್ಲಿಗೆ ಪ್ರಶ್ನೆಗೆ ಅಲ್ಟಿಮೇಟಮ್ ಇದು ಕುಮಾರಸ್ವಾಮಿ ಅವ್ರು ಕೊಟ್ಟರೆ ಅಲ್ಟಿಮೇಟಮ್ ರಿಕ್ವೆಸ್ಟ್ ಮಾಡಿಲ್ಲ ಅವರು. ಅಲ್ಟಿಮೇಟಮ್ ನಾಳೆಗೆ ಮುಗಿಸ್ಬಿಡಿ ಅಂತ ಹೇಳಿದಾರೆ. ನಾಳೆ ಬಂದೆ ವಿಶ್ವ ದೇವೇಗೌಡರಿಗೆ ಅಲ್ಟಿಮೇಟಮ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ರಿಕ್ವೆಸ್ಟ್ ನಾವು ಮಾಡ್ಬೇಕಲ್ಲ. ಕುಮಾರಸ್ವಾಮಿ ಅವರು ಮಾಡ್ತಾರೆ, ಹೇಳಿದಾರಲ್ಲ, ಸ್ವರೂಪ್ ಹೆಸರು ಘೋಷಣೆ ಮಾಡ್ತೀನಿ, ನೀವು ಡಿಕ್ಲೇರ್ ಮಾಡ್ತಾ ಇದ್ರಿ ಅಂತ ಹೇಳಿದಾರೆ. ಅದು ಅಲ್ಟಿಮೇಟಮ್, ರಿಕ್ವೆಸ್ಟ್ ಆಗಲ್ಲ. ಅಲ್ಲ, ನಮಗೇನಾಯ್ತು ನಿಮ್ಗೆಲ್ಲರೂ ಸಹ ಗೊತ್ತೇ ಇದೆ. ನಾನು ಸಹ ಕಳೆದ ಬಾರಿ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ಶ್ರೀಮತಿ ಭವಾನಿ ರೇವಣ್ಣ ಅವರು ಅಲ್ಲಿ ನಿಲ್ಲಬೇಕು ಅಂತಕ್ಕಂಥ ಆಸಕ್ತಿ ಇಟ್ಕೊಂಡಿಲ್ಲ. ಇಟ್ಕೊಳ್ಳಿಕ್ಕೆ ಏನೋ ಇಟ್ಕೊಳ್ಳೇಬೇಕಾದಂತ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಅಲ್ಲಿದ್ದಂತ ಶಾಸಕರಾದ ಶ್ರೀಯುತ ಪ್ರೀತಮ್ ಗೌಡ್ರು. ಅದು ನನಗೆ ಇನ್ನೊಂದು ವಿಶೇಷ ಏನು ಅಂತಾರೆ, ಈ ಅಂಶವನ್ನು ಹೇಳಲೇಬೇಕು ನಾನು ಇವಾಗ. ಶ್ರೀಮತಿ ಒಂದು ಹೆಣ್ಣುಮಗಳ ಬಗ್ಗೆ, ಗೌರವಾನ್ವಿತ ಒಬ್ಬ ಹೆಣ್ಣುಮಗಳ ಬಗ್ಗೆ ಅಲ್ಲಿರ್ತಕ್ಕಂಥ ಶಾಸಕರು ಬಳಸಂತ ಪದಗಳಂತದ್ದು. ಯಾರು ಇಲ್ಲಿವರೆಗೂ ಇರ್ತಕ್ಕಂಥ ಇವರೇನು ಸಂಸ್ಕೃತಿ ದೇಶಕ್ಕೆ ಹೇಳ್ತಾರೆ, ಸಂಸ್ಕಾರ ದೇಶಕ್ಕೆ ಹೇಳ್ತಾರೆ, ನಾವು ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳ್ತಾರಲ್ಲ, ಇವ್ರು ಯಾರು ಒಬ್ರು ಆ ಶಾಸಕ ಮಾಡಿದಂತ ಒಂದು ರಿಮಾರ್ಕ್ಸ್ ಅನ್ನ ಖಂಡಿಸಿದ್ರೆ, ಇವತ್ತು ತಿಳಿ ಹೇಳಿದ್ರ ಅವರಿಗೆ ಒಬ್ಬ ಹೆಣ್ಮಗಳ ಬಗ್ಗೆ ಈ ರೀತಿ ಮಾತನಾಡಿರೋ ತಪ್ಪು ಅಂತ ಅಂದ್ಬಿಟ್ಟು ಆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಜಿದ್ದಿಗೆ ಬೀಳುವಂತ ಒಂದು ಬರ್ತಿದೆ, ಅದನ್ನ ಸರಿಪಡಿಸ್ತಾರೆ. ಅದನ್ನ ಆಮೇಲೆ ಒಂದು ಸೀಟ್ ಸರ್, ಲಾಸ್ಟ್ 1 ಮಿನಿಟ್ ಇದೆ. ಬಿಜೆಪಿಯ ಪ್ರಯೋಗಕ್ಕೆ ಅಂಟ್ಕೊಂಡಿರುವಂತಹ ಲೆಕ್ಕಾಚಾರಗಳು ನಿಮ್ಮ ಪಕ್ಷದ ಮುಂದಿನ ದಿನಗಳ ಲೆಕ್ಕಾಚಾರಗಳ ಮೇಲೆ ಯಾವ ರೀತಿ ಪ್ರಭಾವ?
ಇಲ್ಲಿ ಸತೀಶ್ ಅವರು ಒಂದು ಮಾತನ್ನು ಹೇಳಿದ್ರು, ಯಾವುದೇ ಪಕ್ಷ ಆಗಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಇನ್ನೊಂದಿರಲಿ, ಹಾಲಿ ಶಾಸಕರು, ಮಾಜಿ ಶಾಸಕರು ಅವ್ರದ್ದೇ ಆದ ಒಂದು ಹಿಡಿತವನ್ನು ಕೇಳ್ತಾರೆ. ನೀವು ಅದು 25,000 ಇರುತ್ತೋ, 50,000 ಇರುತ್ತೋ, 70,000 ಇರುತ್ತೋ, ಅವರ ಶಕ್ತಿ. ನೀವು ಒಂದು ಟಿಕೆಟ್ ಕೊಡಲ್ಲ ಅಂದರೆ ಅದನ್ನು ಮುಂಚೆಲೇ ಒಂದು 2-3 ತಿಂಗಳು ಮುಂಚೆಲೇ ಕರೆದು ಅವ್ರಿಗೆ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಮಾಡಿ ಬೇರೆಯವ್ರಿಗೆ ಕೊಟ್ಟರೆ ಅಟ್ಲೀಸ್ಟ್ ಅವನು ಹೊಸ ಕ್ಯಾಂಡಿಡೇಟು ತಯಾರಾಗೋದಕ್ಕೆ ಅವಕಾಶ ಆಗುತ್ತೆ. ಅವನು ಸಹ ನೀವು ಪಾರ್ಟಿ ಲೈನಲ್ಲಿ ತಂದು ಅವನು ಮತ್ತೆ ಬೇರೆ ಅವಕಾಶ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಿ ಆಲ್ ಆಫ್ ಎ ಸಡನ್ ಏನೋ ಪ್ರಯೋಗ ಮಾಡ್ತೀವಿ ಅಂತ ಹೊಟ್ಟಿರ್ತಕ್ಕಂಥದ್ದು ಇದು ಪ್ರಯೋಗ ಅಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಏನು ವೈಮನಸ್ಸುಗಳಿದ್ದಾವೆ ಅಥವಾ ಗುಂಪುಗಾರಿಕೆ ಇದೆ, ಅದರ ಪರಿಕಾಷ್ಠೆಯ ಪ್ರತಿಫಲ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಸೊ ಅದು ತುತ್ತ ತುದಿಗೆ ಹೊರಟೋಗಿದೆ. ಅದೇ ಕಾರಣಕ್ಕೆ ಗೌರವಾನ್ವಿತ ಯಡಿಯೂರಪ್ಪನವರು ನಿನ್ನೆ ಆ ಮೀಟಿಂಗ್ನ ಬಾಯ್ಕಾಟ್ ಮಾಡಿ, ಅಂದ್ರೆ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥದ್ದು ಬಿಟ್ಟು ಸಭೆ ಮಾಡಿದ್ರು ಅಂತೇಳಿ ಬಂದಿದೆ. ಬಟ್ ನಮಗಿರ್ತಕ್ಕಂಥ ಮಾಹಿತಿ ಪ್ರಜ್ಞಾಪೂರ್ವಕವಾಗಿ ಯಡಿಯೂರಪ್ಪನವರು ಆಚೆ ಬಂದು ಅದನ್ನು ಬಹಿಷ್ಕಾರ ಮಾಡಿ ಬಂದು ಏರ್ಪೋರ್ಟಲ್ಲಿ ಬೇರೆ ಸಂದೇಶವನ್ನು ಕೊಟ್ಟು ಅವರ ಅಭಿಮಾನಿಗಳಿಗೆ ಮತ್ತೆ ಇವತ್ತು ಜಗದೀಶ್ ಶೆಟ್ಟರ್ಗೂ ಮಾತಾಡಿದ್ದಾರೆ, ಬೇರೆ ಬೇರೆಯವ್ರಿಗೂ ಮಾತಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಇಂತಿಂಥ ಡಿವಿಯೇಷನ್ ಆಗ್ತಾ ಇದೆ, ವಾತಾವರಣ ಚೆನ್ನಾಗಿಲ್ಲ, ನಮ್ಮ ಕೈ ತಪ್ಪೋಗಿದೆ ಪಾರ್ಟಿ, ನಮ್ಮ ಹಿಡಿತವನ್ನು ಕಡಿಮೆ ಮಾಡಿದ್ದಾರೆ, ಹಾಗಾಗಿ ನಿಮ್ಮ ದಾರಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ಮೋಹನ್ ಲಿಂಬಿಕಾಯಿ, ಯಡಿಯೂರಪ್ಪನವರ ಆಪ್ತರು, ಕಿರಣ್ ಕುಮಾರ್ ಫ್ರಮ್ ಚಿಕ್ಕನಾಯಕನಹಳ್ಳಿ, ತಮ್ಮಯ್ಯ ಫ್ರಮ್ ಕಡೂರು, ಈ ಥರ ಅನೇಕ ಅವರ ಕಟ್ಟಾಭಿಮಾನಿಗಳು ಅವ್ರು ಹೋದಾಗ ನಾನು ನಿಮ್ಗೆ ಸಹಾಯ ಮಾಡೋಕ್ಕಾಗಲ್ಲ, ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ. 500 ಅವ್ರಿಗಿಲ್ಲ, 500 ಪಾರ್ಟಿ ಬಿಟ್ಟಿಲ್ಲ. ಬಟ್ 500 ಅವ್ರಿಗೆ ಪ್ರೆಸ್ ಮೀಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೆ ಸನ್ಮಾನ್ಯ ಯಡಿಯೂರಪ್ಪನವರು. ಯಾಕೆಂದ್ರೆ ಅಲ್ಲಿ ನಡೀತಾ ಇರೋ ಬೆಳವಣಿಗೆ ಅವ್ರ ಕಂಟ್ರೋಲಲ್ಲಿ ಇಲ್ಲ. ಅಂದ್ರೆ ನೀವೇನು ಹೇಳ್ತಿರೋದು ಪ್ರಯೋಗದ ಲೆಕ್ಕಾಚಾರದ ಪ್ರಭಾವ ಅವ್ರ ಮೇಲೆ ಬೀಳುತ್ತೆ, ಅದಲ್ಲ ನಿಮ್ಮ ಮೇಲೆ ಬೀಳಲ್ಲ. ಪ್ರಯೋಗ ಮಾಡೋದಾದ್ರೆ ರಾಜಕೀಯ ಉದ್ದೇಶದಿಂದ ಒಳ್ಳೇದೇ, ಯಾವುದೇ ಪಾರ್ಟಿ ಮಾಡಿದ್ರು ಸ್ವಾಗತ ಮಾಡ್ತೀವಿ. ಯಾರನ್ನೋ ಲೀಡ್ಗಳು ಟಾರ್ಗೆಟ್ ಮಾಡಿ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ? ಇವತ್ತು ಅವರು ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡಿ ಪ್ರಯೋಗ ಮಾಡಕ್ ಕೊಟ್ಟಿದ್ದಾರೆ ಬಿಟ್ರೆ ಇನ್ಯಾವ ವಿಚಾರನೂ ಇಲ್ಲ. ಫೇರ್ ಪ್ಲೇಗೋಸ್ಕರ 1 ನಿಮಿಷ ಕೊಡ್ತೀನಿ, ಟೈಮ್ ಆಗೋಗಿದೆ. ಬೆಳವಣಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಪೂರಕವಾಗಿದೆ. ನೋಡಿ, ಆಗ್ಲಿಂದ ಕೇಳದಂತ ಒಂದು ಬೇಸಿಕ್ ಪ್ರಶ್ನೆಗೆ ಇಬ್ರೂ ಉತ್ತರ ಕೊಟ್ಟಿಲ್ಲ. JDS ಅವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ರು. ನಾನು ಕೇಳಿದ ಸಿಂಪಲ್ ಪ್ರಶ್ನೆ ನೋಡಿ, ಈಗಲೇ ಮರ್ತೋಗ್ಬಿಟ್ಟವ್ರು ಅವರು. ಸಿಂಪಲ್ ಪ್ರಶ್ನೆ, ನಮ್ಮಲ್ಲಿರುವಂತ ಈ ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಹಂಗೆ ಅವ್ರಿಗೆ ಬದಲಾವಣೆ ಪದನೇ ಗೊತ್ತಿಲ್ಲ. ಆಯ್ತಲ್ಲ, ಅವ್ರು ಒಂದೇ ಕುಟುಂಬ, ಅವ್ರ ಕಾರ್ಯಕರ್ತರ ಬೆಲೆನೇ ಗೊತ್ತಿಲ್ಲ. ಇದೇ ರೇವಣ್ಣವ್ರು ಹೆಂಗೆ ಹೇಳಿದ್ರು, ಕಾರ್ಯಕರ್ತನ ಜೀತದಾಳಗಳಾಗಿ ದುಡ್ಸ್ಕೊಳ್ಳೋದು ಅಷ್ಟೇ ಅವ್ರಿಗೆ, ಇನ್ನೇನು ಇಲ್ಲ. ಕೊನೆಗೆ ಯಾರಿಗೆ ಟಿಕೆಟ್ ಅಂದರೆ ಆ ವಂಶ ವೃಕ್ಷದಲ್ಲಿರಬೇಕು ಅವ್ರಿಗಷ್ಟೇ, ಅದರಿಂದ ಆಚೆಗೆ ಮತ್ತೆ ಇನ್ನೇನೂ ಇಲ್ಲ ಅದು. ಆದ್ರಿಂದ ಅವರು ಈ ರೀತಿಯಾಗಿ ನಮ್ಮ ಪಕ್ಷದ ಬಗ್ಗೆ ಮಾತಾಡೋದು ಬೇಡ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ರಮೇಶ್ ಬಾಬು ಅವರು ಪಾರ್ಲಿಮೆಂಟ್ರಿ ಬೋರ್ಡ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರು. ಅಲ್ಲೂ ಅಷ್ಟೇ, ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡು ಕಾಂಗ್ರೆಸ್ ಥರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಥವಾ ರಾಹುಲ್ ಗಾಂಧಿ ಗನ್ಮೆನ್ನು ಹೇಳಂತ ಡಿಸಿಷನ್ ತಗೊಳ್ಳೋದಲ್ಲ. ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿರೋರು ಎಲ್ಲ ಕಷ್ಟಪಟ್ಟು ಸಣ್ಣ ಮಟ್ಟದಿಂದ ಪಕ್ಷವನ್ನು ಕಟ್ಟಿ ಇವತ್ತು ಆ ಮಟ್ಟಕ್ಕೆ ಬೆಳೆದು ನಿರ್ಧಾರ ತಗೊಳ್ಳೋವಂಥ ಮಹಾನ್ ನಾಯಕರು. ಅಲ್ಲಿ ಯಾವುದೇ ಒಂದು ಕುಟುಂಬ ಆಗ್ಬೋದು, ಯಾರೋ ಒಬ್ಬರಿಗೆ ಇದು ಮಾಡ್ಕೊಂಡ್ ಬಂದಿರೋದಲ್ಲ, ಆಯ್ತಲ್ಲ. ಸೊ ಅಲ್ಲಿ ಕರೆಕ್ಟ್ ಆದ ಡಿಸಿಷನ್ಗಳನ್ನ ಅವ್ರು ತಗೊಳ್ತಾರೆ. ಹೈಕಮಾಂಡ್ ಅಂತ ಇರೋರು ಯಡಿಯೂರಪ್ಪನವ್ರು ಏರ್ಪೋರ್ಟ್ ಬಗ್ಗೆ ಮಾತಾಡ್ತಾ ಇದ್ರು. ಅದು ಎಲ್ಲೆಲ್ಲಿಂದ ಸುಳ್ಳುಗಳು ಬರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ನೋಡ್ರಲ್ಲ, ಯಾವ್ದೋ ಪತ್ರ ಬೇರೆ ಬಂತು, ಗೊತ್ತಿಲ್ಲ ಯಾರದನ್ನ ಇದು ಮಾಡೋರು ಅಂತ. ಹಿಂಗೆ ಸುಳ್ಳಾಗಿ ಇವರೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋದು, ಬಾಯಿಗೆ ಬಂದಾಗ ಹೇಳ್ಕೊಂಡು ಕೂತ್ಕೊಳ್ಳೋದು. ಯಡಿಯೂರಪ್ಪನವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ನೀವು ಬೇಕಾದ್ರೆ ಅದನ್ನ ವಿಡಿಯೋ ಕ್ಲಿಪ್ ಇರಬೇಕು, ನಾನು ಮಾಧ್ಯಮದಲ್ಲಿ ನೋಡಿದೆ. ಯಾರ್ಯಾರು ಕಾಂಗ್ರೆಸ್ನಿಂದ CM ಕನಸು ಕಾಣ್ತಿದ್ರು ಅವ್ರ ಕನಸೆಲ್ಲ ಛಿದ್ರ ಆಗುತ್ತೆ, ಈ ಸಲ ನೋಡಿ 150 ಸೀಟ್ ಬಂದೇ ಬರುತ್ತೆ ಅಂತ ಹೇಳಿ ಅಲ್ಲಿಗೆ ಆ ಹೇಳಿಕೆ ಕೊಡೋ ಮೂಲಕ ಯಡಿಯೂರಪ್ಪನವ್ರು ದೆಹಲಿಯಿಂದ ಬಂದು ಕೈ ಮುರಿದ್ರೆ ಹೊರತು ಕೈ ಚೆಲ್ಲಿಲ್ಲ. ಅದನ್ನ ಕೈನವ್ರು ಅರ್ಥ ಮಾಡ್ಕೊಂಡು. ನನ್ನ ಹತ್ರ ಸಮಯ ಆಯ್ತಿದ್ದು ಅಷ್ಟೇ. ಮೋಹನ್, ಥ್ಯಾಂಕ್ ಯು DP ಸತೀಶ್ ಅವರೇ, ಥ್ಯಾಂಕ್ ಯು ರಮೇಶ್ ಬಾಬು ಅವರೇ, ಥ್ಯಾಂಕ್ ಯು ದೇವರಾಜ್ ಅವರೇ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಸೋಲು ಗೆಲುವಿಗೂ ಮಿಗಿಲಾದ